ವಿದ್ಯಾರ್ಥಿಗಳೇ, ಈಗ ಮೂರನೇ ಕ್ವಶನ್ ಏನ್ ಬರುತ್ತೆ? ಅವ್ರು ಹೇಳ್ತಾರೆ ಕ್ರಿಕೆಟ್ ತಂಡವೊಂದ ತರಬೇತುಗಾರ್ತಿ 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು 3,800 ರೂಪಾಯಿಗೆ ತಗೊಂತಾರಂತೇಳಿ. ಎಷ್ಟು? 7 ಬ್ಯಾಟ್ ಮತ್ತು 6 ಚೆಂಡು. ಅಂದ್ರೆ ಒಂದು ಕ್ರಿಕೆಟ್ ಕೋಚಿಂಗ್ ಒಳಗ ಕೋಚರ್ ಏನ್ ಮಾತಾಡ 7 ಬ್ಯಾಟ್ ಮತ್ತೆ 6 ಚೆಂಡು 6 ಬಾಲ್ಸ್ ತಗೊಂತಾರೆ. ಎಷ್ಟಕ್ಕ? 3,800 3,800 ರೂಪಾಯಿಗೆ ತಗೊಂತಾರೆ. ಅದಾದ್ಮೇಲೆ ಮತ್ತೆ ಕಡಿಮೆ ಬರ್ತಾವು. ಮತ್ತೆ ಏನಕ್ಕೈತಿ 3 ಬ್ಯಾಟ್ ಮತ್ತೆ 5 ಚೆಂಡು ಎಷ್ಟು ತಗೊಂತಾಳ ಅವಳು? 1,750 ರೂಪಾಯಿಗೆ ತಗೊಂತಾರೆ. ಹೌದಾ? ಹಂಗ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ. ನೋಡ್ರಿ, ಅಲ್ಲಿ ಕ್ವಶನ್ ಕೊಟ್ಟ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳು. ಸೊ ಫಸ್ಟ್ ಏನ್ ಬರ್ತೀರಿ, ಇಂಥ ಅಪ್ಲೈಡ್ ಕ್ವಶನ್ಸ್ ಬಂದಾಗ ನೀವು ಮಾಡ್ಬೇಕಾಗಿದ್ದು ಬಹಳ ಈಸಿ. ಏನ್ ಬರ್ತೀರಿ? ಒಂದು ಬ್ಯಾಟಿನ ಬೆಲೆ X ರೂಪಾಯಿ ಆಗಿರಲಿ. ನಾನು ಏನ್ ಮಾಡಿದ್ದೀನಿ, ಒಂದು ಬ್ಯಾಟಿನ ಬೆಲೆ ಬರ್ದೇನಿ. ಯಾಕಂದ್ರೆ ನಾವು ಒಂದು ಬ್ಯಾಟಿನ ಬೆಲೆನ ಕಂಡುಹಿಡಿಯಬೇಕಾಯ್ತು. ನೆಕ್ಸ್ಟ್, ಒಂದು ಚೆಂಡಿನ ಬೆಲೆ Y ರೂಪಾಯಿ ಆಗಿರಲಿ. ಒಂದು ಚೆಂಡಿನ ಬೆಲೆ Y ರೂಪಾಯಿ ಆಗಿರಲಿ. ಸೊ ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ನೋಡ್ರಿ, 7 ಬ್ಯಾಟ್ಗಳು ಪ್ಲಸ್ 6 ಚೆಂಡುಗಳ ಬೆಲೆ 3,800. ಕರೆಕ್ಟಾ? ಫಸ್ಟ್ ಏನ್ ತಗೊಂಡವ್ರು? 7 ಬ್ಯಾಟ್ 6 ಚೆಂಡು. ಆಮೇಲೆ ತಗೊಂಡವ್ರು 3 ಬ್ಯಾಟ್ ಮತ್ತ 1 ಸೆಕೆಂಡ್ ನೋಡೋಣ. 3 ಬ್ಯಾಟ್ ಮತ್ತ 5 ಚೆಂಡುಗಳ ಬೆಲೆ ಎಷ್ಟೈತಿ? 1,750. ನೋಡ್ರಿ, 7 ಬ್ಯಾಟ್ ಮತ್ತು 6 ಚೆಂಡುಗಳ ಬೆಲೆ 3,800. 3 ಬ್ಯಾಟ್ 5 ಚೆಂಡುಗಳ ಬೆಲೆ 1,750. 1,750. ಇದೇನ್ ತೊಗೊಂತೀರಿ? ಸಮೀಕರಣ 1, ಸಮೀಕರಣ 2 ಅಂತ ತೊಗೊಂತೀರಿ. ಸೊ ಸಮೀಕರಣ 1ರಿಂದ ತಗೊಂಡು ಏನೈತಿ? ಒಂದು 7x ಪ್ಲಸ್ 6y ಇಸ್ ಈಕ್ವಲ್ ಟು 3,800. 7x ಇಸ್ ಈಕ್ವಲ್ ಟು 3,800 ಮೈನಸ್ 6y ಪ್ಲಸ್ 6y ಈ ಸೈಡ್ ಬಂದ್ರೆ ಮೈನಸ್ 6y. ಸೊ x ಇಸ್ ಈಕ್ವಲ್ ಟು 3,800 ಮೈನಸ್ 6y ಡಿವೈಡೆಡ್ ಬೈ 7. ಈ 7 ಗುಣಾಕಾರದಿಂದ ಈ ಸೈಡ್ ಬಂದಾಗ ಏನಾಯ್ತು? ಭಾಗಾಕಾರ ಆಯ್ತು ಅಲ್ವಾ? ಸೊ ಇದೇನೈತಿ? ಇಕ್ವೇಶನ್ 3. ಈಗ ನಾ ಏನ್ ಬರ್ತೀನಿ, ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಈ ಸಮೀಕರಣ 3 ತಗೊಂಡು ಸಮೀಕರಣ 2ರಲ್ಲಿ ಏನ್ ಮಾಡ್ತಾ ಇದೀವಿ? ಆದೇಶ ಮಾಡ್ತಾ ಇದೀವಿ. ಸೊ ಸಮೀಕರಣ 2 ಏನಿರುತ್ತೆ ನೋಡ್ರಿ, 3x ಪ್ಲಸ್ 5y ಈಸ್ ಈಕ್ವಲ್ ಟು 1,750. ನೋಡ್ರಿ, 3x ಪ್ಲಸ್ 5y ಈಸ್ ಈಕ್ವಲ್ ಟು 1,750. ಇಲ್ಲಿ x ಈಸ್ ಈಕ್ವಲ್ ಟು 3,800 ಹಾಕ್ತೀನಿ. 3,800 ಮೈನಸ್ 6y ಡಿವೈಡೆಡ್ ಬೈ 7 ಪ್ಲಸ್ 5y ಈಸ್ ಈಕ್ವಲ್ ಟು 1,750. ಆಯ್ತಾ? ಎಕ್ಸ್ ಇದ್ದಲ್ಲಿ ಏನಕ್ಕಿದೆ? 3,800 ಮೈನಸ್ 6y ಡಿವೈಡೆಡ್ ಬೈ 7. ಅಂದ್ರೆ ಎಕ್ಸ್ ದ ಬೆಲೆ ನಾವೇನ್ ಮಾಡಿದ್ವಿ? ಆದೇಶ ಮಾಡಿದ್ವಿ. ಈಗ ಇವೆರಡು ಗುಣಾಕಾರ ಮಾಡ್ರಿ. ಇದು ಗುಣಿಸಿ 3,800 ಇಂಟು 3 ಎಷ್ಟಾಗುತ್ತೆ? 11,400 ಮೈನಸ್ 6 ಮೂರ್ಲಿ 18y ಡಿವೈಡೆಡ್ ಬೈ 7 ಪ್ಲಸ್ 5y ಈಸ್ ಈಕ್ವಲ್ ಟು 1,750. ಇದು ಲಸ ತೆಗಿರಿ. ಲಸ ಎಷ್ಟಾಯ್ತು? 7 ಆಯ್ತು. ಇದಕ್ಕೆ 1ರಿಂದ ಇದಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡ್ತಾರೆ. 11,400 ಮೈನಸ್ 18y ಆಸ್ ಇಟ್ ಈಸ್ ಬರುತ್ತೆ. ಪ್ಲಸ್ 5 35y ಬರುತ್ತೆ ಈಸ್ ಈಕ್ವಲ್ ಟು 1,750. 11,400 ಆಸ್ ಇಟ್ ಈಸ್ ಮೈನಸ್ 35ರಾಗ 18 ಹೋದ್ರೆ ಹೆಚ್ಚು ಕಮ್ಮಿ ಒಂದು 17y ಬರುತ್ತೆ. ಪ್ಲಸ್ 17y ಈಸ್ ಈಕ್ವಲ್ ಟು 1,750 ಇಂಟು 7.
11,400 ಪ್ಲಸ್ 17y ಈಸ್ ಈಕ್ವಲ್ ಟು, ಇದು ಗುಣಾಕಾರ ಮಾಡಿದ್ರೆ ನಮ್ಗೆ ಎಷ್ಟು ಗೊತ್ತಾ? 0, 35, 49, 52, 7 12. ಓಕೆ, 17y ಈಸ್ ಈಕ್ವಲ್ ಟು 12,250 ಮೈನಸ್ 11,400. ಸೊ 17y ಈಸ್ ಈಕ್ವಲ್ ಟು 12,250 11,400 ಎಷ್ಟಾಗುತ್ತಾ? ಹೆಚ್ಚು ಕಮ್ಮಿ ಒಂದು 850 ಬರುತ್ತೆ. ಸೊ y ಈಸ್ ಈಕ್ವಲ್ ಟು 850 ಡಿವೈಡೆಡ್ ಬೈ 17. ಗುಣಾಕಾರ ಈ ಸೈಡ್ ಹೋದಾಗ ಏನಾಯ್ತು? ಭಾಗಾಕಾರ. ಸೊ 17 ಒಂದ್ಲೇ 17, 17 ಎಷ್ಟಲೇ 50 ಬರುತ್ತೆ, 17 ಐದ್ಲೇ 85 ಪಕ್ಕನ. ಹಾಗಾದ್ರೆ ಏನಾಯ್ತದು? 17 ಒಂದ್ಲೇ 17, 17 50. therefore y is equal to ಎಷ್ಟಾಯ್ತು? 50. y is equal to ಎಷ್ಟಾಯ್ತು? 50. ಈಗ ಈ 50 ಸಬ್ಸ್ಟಿಟ್ಯೂಟ್ ಯಾವಾಗ ಮಾಡೋಣ ನಾವು? ಸಮೀಕರಣ 3ರಲ್ಲಿ ಮಾಡೋಣ. ಸೊ ಸಮೀಕರಣ y is equal to 50 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಾಗೈತಿ? x is equal to 3,800 ಮೈನಸ್ 6y ಡಿವೈಡೆಡ್ ಬೈ 7y. ದಿಸ್ ಈಸ್ ಈಕ್ವಲ್ ಟು 3,800 ಮೈನಸ್ 6 ಇಂಟು 50 ಡಿವೈಡೆಡ್ ಬೈ 7. y ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? 50 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 3,800 ಮೈನಸ್ 50 ಆಡ್ಲೆ 6 ಐದ್ಲೆ 30, ಸೊ 300 ಡಿವೈಡೆಡ್ ಬೈ 7. 3,800 300 ಕಳೆದ್ರೆ 3,500 ಡಿವೈಡೆಡ್ ಬೈ 7. 7 ಒಂದ್ಲೆ 7 ಐದ್ಲೆ 20. ಸೊ x is equal to ಏನಾಯ್ತು? 500. x is equal to 500 ಆಯ್ತು, y is equal to 50. therefore ಬರಿಬೇಕು. ಏನಂತ therefore ಬರ್ತೀರಿ? ಲಾಸ್ಟಿಗೆ ಯಾವಾಗ್ಲೂ ಈ ಅಪ್ಲೈಡ್ ಕ್ವಶನ್ಸ್ ದಾಗ ಕ್ಲೋಸ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಫಸ್ಟ್ ತಗೊಂಡಿರ್ತೀರಿ ಒಂದು ಚೆನ್ನಿನ ಬೆಲೆ x ರೂಪಾಯಿ ಆಗಿರ್ಲಿ ಅಂತೇಳಿ. ಸೊ ಇದನ್ನೇನ್ ಮಾಡ್ತಾರ? ಒಂದು ಬ್ಯಾಟಿನ ಬೆಲೆ x ಆದಾಗ ಒಂದು ಬ್ಯಾಟಿನ ಬೆಲೆ 500 ರೂಪಾಯಿ ಆಗಿದೆ. ಸಿಂಪಲ್ ಬರಬೇಕು. ಒಂದು ಬ್ಯಾಟಿನ ಬೆಲೆ 500 ರೂಪಾಯಿಗಳು ಮತ್ತು ಒಂದು ಚೆಂಡಿನ ಬೆಲೆ 50 ರೂಪಾಯಿಗಳು. y is equal to ಎಷ್ಟೈತಿ? 50 ಐತಿ ಅಲ್ಲ, 50 ರೂಪಾಯಿಗಳು ಆಗಿವೆ ಅಂತ ಬರಿಬೇಕು. ಓಕೆನಾ? ಬರ್ಕೊಡಿ. ಫೋಟೋ ಅಂತ ನೋಡ್ರಿ, ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಯು 2 ಭಾಗಗಳಿಂದ ಕೂಡಿದೆ. ನೋಡ್ರಿ, ಒಂದು ಟ್ರಾವೆಲ್ಸ್ ಏಜೆನ್ಸಿ ಐತಿ ಒಂದು ಏರಿಯಾದಾಗ, ಒಂದು ಸಿಟಿ ಒಳಗ. ಅದ್ರೊಳಗ ಆ ಟ್ರಾವೆಲ್ ಏಜೆನ್ಸಿ ಅವ್ರು ಏನ್ ಮಾಡ್ತಾರ? ಒಂದು ಟ್ಯಾಕ್ಸಿ ರೆಂಟ್ ಅಂತ ಬಂದಾಗ, ಬಾಡಿಗೆ ಅಂತ ಬಂದಾಗ 2 ಪಾರ್ಟ್ ಮಾಡ್ತಾರ. ಒಂದು ಫಿಕ್ಸ್ಡ್ ಚಾರ್ಜಸ್ ಅಂದ್ರೆ ನಿಗದಿತ ಬೆಲೆ. ನಿಗದಿತ ಬೆಲೆ ಎಷ್ಟು? ಒಂದು 50 ರೂಪಾಯೋ ಒಂದು 40 ರೂಪಾಯಿ ಫಿಕ್ಸ್ ಚಾರ್ಜಸ್ ಇಟ್ಟಿರ್ತಾರ ಅವ್ರು. ಆಯ್ತಾ? ಎರಡನೇದು, ನೀವು ಎಷ್ಟು ಕಿಲೋಮೀಟರ್ ಹೋಗ್ತಿರಲ್ಲ. ಫಾರ್ ಎಕ್ಸಾಂಪಲ್ 5 ಕಿಲೋಮೀಟರ್ ಹೋದ್ರ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್, 10 ಕಿಲೋಮೀಟರ್ ಹೋದ್ರ ಎಕ್ಸ್ಟ್ರಾ ಚಾರ್ಜಸ್, ಹಿಂಗೊಂದು ಬೆಲೆಯನ್ನ ಇಟ್ಟಿರ್ತಾರ ಅವ್ರು. ಇವೆರಡನ್ನು ಒಟ್ಟು ಸೇರಿಸಿ ಅಂದ್ರೆ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾಗಿ ನಾವೇನ್ ಕರಿತೀವಿ? ಬಾಡಿಗೆ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಈ ಬಾಡಿಗೆ ಅಂತ ಬಂದಾಗ ಅವ್ರು ಹೇಳ್ತಾರೆ ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ ಅಂತ ಕೊಟ್ಟಾರೆ. ನಾ ಇಲ್ಲಿ ಏನ್ ಮಾಡ್ತೀನಿ? ಫಸ್ಟ್ ನೋಡ್ರಿ, ನಿಗದಿತ ಬಾಡಿಗೆ x ರೂಪಾಯಿ ಆಗಿರಲಿ. ನಿಗದಿತ ಬಾಡಿಗೆ x ರೂಪಾಯಿ ಆಗಿರಲಿ. ಹಾಗಾದ್ರೆ ಇನ್ನೊಂದು ಯಾವ್ದೈತಿ? ಚಲಿಸಿದ ದೂರಕ್ಕೆ ಅನುಗುಣವಾಗಿ. ಚಲಿಸಿದ ದೂರಕ್ಕೆ ಬಾಡಿಗೆ y ರೂಪಾಯಿ ಆಗಿರಲಿ. ನೋಡ್ರಿ, ನಿಗದಿತ ಬಾಡಿಗೆ x ರೂಪಾಯಿ ಆಗಿರಲಿ, ಚಲಿಸಿದ ದೂರಕ್ಕೆ ಬಾಡಿಗೆ y ರೂಪಾಯಿ ಆಗಲಿ. ಇಲ್ಲಿ ನಿಬಂಧನೆಯ ಪ್ರಕಾರ ಅಥವಾ ಪ್ರಶ್ನೆಯ ಪ್ರಕಾರ ಏನ್ ಪ್ರಶ್ನೆ ಪ್ರಕಾರ ಏನೈತಿ? ಫಸ್ಟ್ ಏನ್ ಹೇಳ್ಯಾರ ಅವರು? ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105. ಅಂದ್ರೆ ನಾವಿಲ್ಲಿ ಎಕ್ಸ್ ಫಿಕ್ಸ್ ಚಾರ್ಜಸ್ ತಗೊಂಡ್ಬಿಡ್ಬೇಕು. ಎಕ್ಸ್ ಆಸ್ ಇಟ್ ಇಸ್ ಪ್ಲಸ್ 10 ಕಿಲೋಮೀಟರ್ ಬಾಡಿಗೆಗೆ ಎಷ್ಟು ಕೊಟ್ಟಾರ ಅವರು? 105 ರೂಪಾಯಿ ಕೊಟ್ಟಾರ. ಒಂದು ನಿಗದಿತ ಬಾಡಿಗೆ
ಪ್ಲಸ್ 10 ಕಿಲೋಮೀಟರ್ ದೂರಕ್ಕೆ ಚಲಿಸಿದ ಅನುಗುಣವಾಗಿರ್ತಕ್ಕಂಥ ಬಾಡಿಗೆ ಎಷ್ಟಿದೆ 105. ಹಾಗೆ ಇನ್ನೊಂದೈತಿ 15 ಕಿಲೋಮೀಟರ್ ಪ್ರಯಾಣಕ್ಕೆ. ಸೊ ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು 155 ಕೊಟ್ಟರು. ಹಾಗಾದ್ರೆ ಇಲ್ಲಿ ಎಕ್ಸ್ ಮತ್ತು ವೈ ಫೈಂಡ್ ಔಟ್ ಮಾಡ್ಬೇಕಾ? ನಾವು ಮತ್ತೆ ಏನ್ ತೊಗೊಂತೀವಿ, ಸಮೀಕರಣ 1 ಸಮೀಕರಣ 2 ಅಂತಂತೀವಿ. ಸಮೀಕರಣ 1 ಅಂತ ಬಂದಾಗ ನಾವು ತಗೊಂತೀವಿ ಏನು, ಸಮೀಕರಣ 1ರಿಂದ ಎಕ್ಸ್ ಪ್ಲಸ್ 10y ಇಸ್ ಈಕ್ವಲ್ ಟು 105. ಸೊ ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10y. ಈ 10y ಈ ಸೈಡ್ ಬಂದಾಗ ಏನಿತ್ತು -10. ಇದೇನಾಯ್ತು, ಸಮೀಕರಣ 3 ಆಯ್ತು. ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನ್ ಮಾಡ್ತೀವಿ, ಸಮೀಕರಣ 2 ತಗೊಂತೀವಿ. ಸೊ ಸಮೀಕರಣ 2 ಏನ್ ಹೇಳ್ತೈತಿ, ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು 155. ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು 155. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನೈತಿ, 105 ಮೈನಸ್ 10y. ಸೊ 105 ಮೈನಸ್ 10y ಪ್ಲಸ್ 15y ಇಸ್ ಈಕ್ವಲ್ ಟು 155. ಈ ಪ್ಲಸ್ 15y ಇಲ್ಲಿ ಬರೀಬೇಕು. ಯೂಶಲಿ ಎಲ್ಲರೂ ಇಲ್ಲಿ y ಬಂದೈತಿ ಇದನ್ನ ಮರೆತು ಬಿಡ್ತಾರೆ, ತಪ್ಪಾಗುತ್ತೆ. ಸೊ 105 ಮೈನಸ್ ಪ್ಲಸ್ 5y ಇಸ್ ಈಕ್ವಲ್ ಟು 155. ಯಾಕಂದ್ರೆ 15y ಒಳಗೆ 10y ಕಳೆದ್ರೆ 5y ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಪ್ಲಸ್ ಐ. ಸೊ 5y ಇಸ್ ಈಕ್ವಲ್ ಟು 155 ಮೈನಸ್ 105. ಈ ಪ್ಲಸ್ 105 ಈ ಸೈಡ್ ಬಂದಾಗ ಏನಾಯ್ತು, ಮೈನಸ್ ಆಯ್ತು. ಸೊ 5y ಇಸ್ ಈಕ್ವಲ್ ಟು 155 ಒಳಗೆ 105 ಕಳೆದ ಎಷ್ಟು ಉಳಿತು, 5 100 50 ಉಳಿತಪ್ಪ. ಸೊ y ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 5. 5 ಒಂದ್ಲೆ 5 10. ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು, 10 ಆಯ್ತು. ಅದು ನಮಗೆ ಚಲಿಸಿದ ಅನುಗುಣವಾಗಿ y ಇಸ್ ಈಕ್ವಲ್ ಟು ಮತ್ತು 10 ಆಯ್ತು. ಇದ ಸೇಮ್ y ಇಸ್ ಈಕ್ವಲ್ ಟು 10ನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನ್ ಹೇಳ್ತೈತಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10y. ಸೊ ಎಕ್ಸ್ ಇಸ್ ಈಕ್ವಲ್ ಟು 105 ಮೈನಸ್ 10 ಇಂಟು 10. 10 ಯಾಕೆ ಬಂತೇವ್ರಿ, y ಇಸ್ ಈಕ್ವಲ್ ಟು 10 ನಾವು ಅದಾಗ ಆದೇಶ ಮಾಡಿದ್ವಿ, ಆಯ್ತಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 105 ಮೈನಸ್ 100. ಎಕ್ಸ್ ಇಸ್ ಈಕ್ವಲ್ ಟು 5. ಎಕ್ಸ್ ಇಸ್ ಈಕ್ವಲ್ ಟು 5. ದೇರ್ ಫೋರ್ ಇಲ್ಲಿ ಬರೀಬೇಕು, ದೇರ್ ಫೋರ್ ನಿಗದಿತ ಬಾಡಿಗೆ ಈಸ್ ಈಕ್ವಲ್ ಟು 5 ರೂಪಾಯಿ. ಚಲಿಸಿದ ದೂರದ ಬಾಡಿಗೆ ಎಷ್ಟು, 10 ರೂಪಾಯಿ. ಇವು ಕ್ಲೋಸ್ ಮಾಡ್ಬೇಕು ನೀವು, ಆಯ್ತಾ. ಬರ್ಕೋದು. ಸೊ ಇದಕ್ಕ ಇನ್ನೊಂದು ಕೊಟ್ಟಾರ ಅವ್ರು. ಏನ್ ಕೊಟ್ಟಾರ ಲಾಸ್ಟಿಗೆ, ಒಬ್ಬ ವ್ಯಕ್ತಿ 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ಸೊ ಎಕ್ಸ್ ಪ್ಲಸ್ 25y ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳೋದು. ಅದು 25 ಕಿಲೋಮೀಟರ್ ಹೋದ್ರೆ ಈಗ ನಮ್ಗೆ ನಿಗದಿತ ಬಾಡಿಗೆ ಗೊತ್ತು ಎಷ್ಟು, 5 ರೂಪಾಯಿ ಪ್ಲಸ್ 10. ಸೊ 5 ಪ್ಲಸ್ 25 ಹತ್ಲೆ 250. 2 ಕೊಡ್ಸದ 255. ದೇರ್ ಫೋರ್ 25 ಕಿಲೋಮೀಟರ್ ಚಲಿಸಿದ ದೂರಕ್ಕೆ ಬಾಡಿಗೆ 255 ರೂಪಾಯಿ ಆಗುವುದು, ಆಯ್ತಾ. ಫಸ್ಟ್ ನೀವೇನ್ ಕಳೆದ್ರಿ, ನಿಗದಿತ ಬಾಡಿಗೆ ಎಕ್ಸ್ ಇಸ್ ಈಕ್ವಲ್ ಟು ಕಂಡಿಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟೈತಿ, 5 ಐತಿ. y ಇಸ್ ಈಕ್ವಲ್ ಟು ಎಷ್ಟಾಯ್ತು, 10 ಐತಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಅವ್ರು 25 ಕಿಲೋಮೀಟರ್ ಕಂಡಿಡಿ ಅಂದರೆ ಒಂದು ನಿಗದಿತ ಬಾಡಿಗೆ 25 ಕಿಲೋಮೀಟರ್ ಅನುಗುಣವಾದ ಬಾಡಿಗೆ, ಆಯ್ತಾ. ಓಕೆ ವಿದ್ಯಾರ್ಥಿಗಳೇ, 5ನೇ ಲೆಕ್ಕದಲ್ಲಿ ಏನ್ ಕೊಟ್ಟಾರ, ಭಿನ್ನ ರಾಶಿ ಬಂದೈತಿ ಅಲ್ವಾ. ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ನೋಡಿ, ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ
ಆ ಭಿನ್ನ ರಾಶಿ 9/11 ಆಗುತ್ತೆ, 9/11 ಆಗುತ್ತದೆ. ಅದೇ ಅಂಶ ಛೇದಗಳು ಮೂರನ್ನು ಸೇರಿಸಿದರೆ 5/6 ಆಗುತ್ತೆ. ಆ ಭಿನ್ನ ರಾಶಿ ಕಂಡುಹಿಡಿಯಿರಿ. ಹೌದಾ? ಸೊ ನಾವಿಲ್ಲಿ ತಗೊಂತೀವಿ ಏನಂತ, ಭಿನ್ನ ರಾಶಿ ಅಂಶ ಮತ್ತು ಛೇದ. ಆ ಭಿನ್ನ ರಾಶಿ x/y ಆರ್ಗಲಿ ಭಿನ್ನ ರಾಶಿ x/y, ಇದು ಅಂಶ, ಇದು ಛೇದ, ಇದು ಕಾಮನ್ ಸೆನ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಮುಂದೇನ್ ಮಾಡ್ತೀರಾ, ಅಂಶ ಮತ್ತು ಛೇದಕ್ಕೆ ಎರಡನ್ನು ಸೇರಿಸಿದೆ ನೋಡಿ. x/y ಐತಿ, ಅಂಶಕ್ಕೆ ಎರಡನ್ನು ಸೇರಿಸಿದೆ ಮತ್ತು ಛೇದಕ್ಕೆ ಎರಡನ್ನು ಸೇರಿಸಿದರೆ ಭಿನ್ನ ರಾಶಿ ಎಷ್ಟಾಗುತ್ತಂತ 9/11 ಆಗುತ್ತೆ. 9/11. ಇಲ್ಲಿ ಸಮೀಕರಣ ಒಂದು ಡೈರೆಕ್ಟ್ ತಗೊಳ್ಬೇಡ, ಫಸ್ಟ್ ಇದು ಮುಗಿಸ್ಕೊಂಡ್ಬಿಡೋಣ. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಈ x+2 × 11 is equal to 9 × y+2. ನೋಡ್ರಿ, ಇದು ಡಿವೈಡೆಡ್ ಬೈ ಈ ಸೈಡ್ ಹೋದ್ರೆ ಮಲ್ಟಿಪ್ಲೈ ಆಗುತ್ತಾ, ಇದು ಡಿವೈಡೆಡ್ ಬೈ ಈ ಸೈಡ್ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಭಾಗಾಕಾರ ಇದ್ದು ಗುಣಾಕಾರ, ಗುಣಾಕಾರ ಇದ್ದು ಭಾಗಾಕಾರ ಅಲ್ವಾ? 11 × x 11x ಪ್ಲಸ್ 11 ಎರಡಲೇ 22 is equal to 9y ಪ್ಲಸ್ 9 ಎರಡಲೇ 18. 9 × y 9y, 9 ಎರಡಲೇ 18. ಬಹಳ ಈಸಿ. 11 × x 11x, 11 ಎರಡಲೇ 22. ಈಗ 11x ಮೈನಸ್ 9y is equal to 18 ಮೈನಸ್ 22. ಚರಾಕ್ಷರಗಳನ್ನ ಒಂದ್ ಸೈಡ್ ತಗೊಂಡೆ, ಸ್ಥಿರಾಂಕಗಳನ್ನ ಒಂದ್ ಸೈಡ್ ಹಾಕಿದೆ. 9y ಈ ಸೈಡ್ ಬಂದ್ರೆ ಮೈನಸ್ ಆಯ್ತು, ಈ ಪ್ಲಸ್ 22 ಇತ್ತ ಬಂದಾಗ ಮೈನಸ್ ಆಯ್ತು ಅಲ್ವಾ? ಸೊ 11x ಮೈನಸ್ 9y is equal to 18 22 ಹೋದ್ರೆ ಎಷ್ಟು? ಏನ್ರಿ ಸರ್, ಸಣ್ಣ ಸಂಖ್ಯೆನ ದೊಡ್ಡ ಸಂಖ್ಯೆ ಹೋಗುತ್ತಾ ಅಂತ ಹೇಳಿ. ಹೌದು, ಓಕೆ. 18 27 ಮೋಸ್ಟ್ಲಿ -4 ಬರ್ಬೋದಲ್ಲ? -4 ಬರುತ್ತೆ, +4 ಅಲ್ಲ. 27 18 ಹೋದ್ರೆ +4, 18 22 ಹೋದ್ರೆ -4. ಸಮೀಕರಣ 1. 18 22 ಹೋದ್ರೆ -4 ಆಯ್ತಾ? ಈಗ ಇನ್ನೊಂದು ಕೊಟ್ಟಿದ್ದಾರೆ ಅವರು, ಅಂಶ ಛೇದಕ್ಕೆ ಮೂರನ್ನು ಸೇರಿಸಿದರೆ ನೋಡ್ರಿ, ಈ ಅಂಶ ಮತ್ತು ಛೇದಕ ಎರಡನ್ನ ಮೂರನ್ನ ಸೇರಿಸಿದರೆ ಎಷ್ಟನ್ನ? ಮೂರನ್ನ ಸೇರಿಸಿದ್ರೆ ಅದೆಷ್ಟಕ್ಕೈತಿ? 5/6 ಆಗುತ್ತದೆ ಅಂತ ಕೊಟ್ಟಾರ ಅವ್ರು. ಎಷ್ಟು ಕೊಡ್ತಾರ? 5/6. ಸೊ ಮತ್ತೆ x+3 × 6 is equal to 5 × y+3. ಈ ಛೇದ ಈ ಅಂಶಕ್ಕೆ ಗುಣಾಕಾರ ಆಯ್ತು, ಈ ಛೇದ ಈ ಅಂಶಕ್ಕೆ ಗುಣಾಕಾರ ಆಯ್ತು ಅಲ್ವಾ? ಸೊ 6 × x 6x, 6 ಮೂರ್ಲೆ 18, 5 × y 5y ಪ್ಲಸ್ 15. 6x ಮೈನಸ್ 5y is equal to 15 ಮೈನಸ್ 18. 6 × x 6x, 6 ಮೂರ್ಲೆ 18, 5 × y 5y, 5 ಮೂರ್ಲೆ 15. ಈ ಸ್ಟೆಪ್ ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡಿದ್ವಿ, 5y ಈ ಸೇರ್ ತಗೊಂಡ್ವಿ, 18 ಈ ಸೇರ್ ತಗೊಂಡ್ವಿ. ಅಂದ್ರ ಚರಾಕ್ಷರವನ್ನು ಒಂದ್ ಕಡೆ ತಗೊಂಡ್ವಿ, ಸ್ಥಿರಾಂಕನ ಒಂದ್ ಕಡೆ ತಗೊಂಡ್ವಿ. ಇಲ್ಲಿ ಪ್ಲಸ್ ಇದ್ದು ಮೈನಸ್ ಆಯ್ತು, ಇದು ಪ್ಲಸ್ ಇದ್ದು ಮೈನಸ್ ಆಯ್ತು. ಇದು ಏನ್ ಜೊತೆ ಹಿಂಗ ಬರ್ತಾ, 6x ಮೈನಸ್ 5y is equal to 15 18 ಹೋದ್ರೆ -3. ಸಮೀಕರಣ 2. ಈಗ ಸಮೀಕರಣ 1ರಿಂದ ಈ ಸಮೀಕರಣ 1 ತಗೊಂಡ ಏನೈತೆ? ಸಮೀಕರಣ 1 11x ಮೈನಸ್ 9y is equal to -4. ನಾ ಇದನ್ನ ಹಿಂಗ ತಗೋಬೋದಾ? 11x ಪ್ಲಸ್ 4 is equal to 9y ತಗೋದ. -9y ಹೋದ್ರೆ ಇತ್ತಾಗ ಪ್ಲಸ್ ಆಯ್ತು, ಈ -4 ಇತ್ತ ಬಂದಾಗ ಪ್ಲಸ್ ಆಯ್ತು. ಸೊ y is equal to 11x ಪ್ಲಸ್ 4 ಡಿವೈಡೆಡ್ ಬೈ 9. ಈ ಗುಣಾಕಾರ ಈ ಸೈಡ್ ಬಂದಾಗ ಏನಾಯ್ತು? ಭಾಗಾಕಾರ ಆಯ್ತು. ಇದು ಸಮೀಕರಣ ಏನ್ ತಗೊಂತೀರಿ? 3. ಸೊ ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ತಗೊಂಡು ಏನ್ ಮಾಡ್ತೀರಿ? ಸಮೀಕರಣ 2ರಲ್ಲಿ ಆದೇಶ ಮಾಡ್ತೀರಿ. ಸಮೀಕರಣ 2 ಏನಾಯ್ತೈತಿ? 6x ಮೈನಸ್ 5y is equal to -3. ಸಮೀಕರಣ 2 ಇಲ್ಲಿ. ಸೊ 6x ಮೈನಸ್ 5 ಇಂಟು y is equal to 11x ಪ್ಲಸ್ 4 divided by 9. 11x ಪ್ಲಸ್ 4 divided by 9 is equal to -3. ಹಿಂದಿನ ಲೆಕ್ಕದಾಗ x is equal to ತಗೊಂಡ್ವಿ, ಈಗ y is equal to ತಗೊಂಡ್ವಿ.
ಎರಡು ತಗೊಂಡ ಆನ್ಸರ್ ಮತ್ತೆ ಗ್ಯಾರಂಟಿ ಬರೀ ಆಯ್ತಾ. ಈ 6x ಹಂಗ ಇಟ್ಕೋರಿ, ಮೈನಸ್ 5 11 55x ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 4 20 ಡಿವೈಡೆಡ್ ಬೈ 9 ನೋಡ್ರಿ. 5 11 55 5 4 20 ಈ ಡಿವೈಡೆಡ್ ಬೈ 9 ಆಸ್ ಇಟ್ ಈಸ್. ನಾವಿಲ್ಲಿ ಇನ್ನೊಂದು ಬಿಟ್ಟಿವಿ, ಇನ್ನು ಏನ -3 ಆಸ್ ಇಟ್ ಈಸ್. ಲಸ ತೆಗಿರಿ, ಲಸ ಎಷ್ಟಾಯ್ತು 9 ಆಯ್ತು. ಇದಕ್ಕೆ 9 ಗುಣಾಕಾರ ಮಾಡ್ರಿ, ಇದಕ್ಕಿಷ್ಟು 1 6 54x ಮೈನಸ್ 55x ಮೈನಸ್ 20 ಈಸ್ ಈಕ್ವಲ್ ಟು -3. 54 55 ಹೋದ್ರೆ -1x ಮೈನಸ್ 20 ಈಸ್ ಈಕ್ವಲ್ ಟು -3 ಇಂಟು 9. ಈ ಭಾಗಾಕಾರ ಇದ್ದಿದ್ದು ಈ ಸೈಡ್ದಾಗ ಏನಾಯ್ತು ಗುಣಾಕಾರ ಆಯ್ತು. ಸೊ -1x ಈಸ್ ಈಕ್ವಲ್ ಟು 9 3 27 -27 ಪ್ಲಸ್ 20. ಈ -20 ಈ ಸೈಡ್ ಬಂದ್ರೆ ಮೈನಸ್, ಸಾರಿ -20 ಈ ಸೈಡ್ ಬಂದ್ರೆ ಪ್ಲಸ್ ಆಯ್ತು. ಸೊ -x ಈಸ್ ಈಕ್ವಲ್ ಟು -1x ಈಸ್ ಈಕ್ವಲ್ ಟು 27 20 ಕಳೆದ್ರೆ 7, ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ. ಸೊ x ಈಸ್ ಈಕ್ವಲ್ ಟು -7 ಡಿವೈಡೆಡ್ ಬೈ -1, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, x ಈಸ್ ಈಕ್ವಲ್ ಟು ಏನಾಗುತ್ತೆ 7. ಈ x ಈಸ್ ಈಕ್ವಲ್ ಟು 7 ಅನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸರಿ ಇದೆಷ್ಟ ಇಲ್ಲಿ ಮಟ್ಟ ಸಿ ಇಂದ ಆದೇಶಿಸಿದಾಗ ಸಮೀಕರಣ 3 ಏನಾಗ್ತೈತಿ, ಏನೋಯ್ತು ಸಮೀಕರಣ 3 ಎಲ್ಲಿ ರೆಡಿ ಮಾಡಿದ್ರಿ, ಇಲ್ಲ ಐತಿ. ಸೊ y ಈಸ್ ಈಕ್ವಲ್ ಟು 11x ಪ್ಲಸ್ 4 ಡಿವೈಡೆಡ್ ಬೈ 9 ಐತಿ. ಸೊ y ಈಸ್ ಈಕ್ವಲ್ ಟು 11 ಇಂಟು 7 ಪ್ಲಸ್ 4 ಡಿವೈಡೆಡ್ ಬೈ 9. 11 7 77 ಪ್ಲಸ್ 4 ಬೈ 9. ಸೊ ದಿಸ್ ಈಸ್ ಈಕ್ವಲ್ ಟು 11 77 ಪ್ಲಸ್ 4 81 ಡಿವೈಡೆಡ್ ಬೈ 9. ಸೊ y ಈಸ್ ಈಕ್ವಲ್ ಟು 9 9 y ಈಸ್ ಈಕ್ವಲ್ ಟು 9. ನೋಡ್ರಿ ಇಲ್ಲಿ x ಈಸ್ ಈಕ್ವಲ್ ಟು ಏನ್ ತಗೊಂಡಿರಿ ಅಂಶ, y ಈಸ್ ಈಕ್ವಲ್ ಟು ಛೇದ. ದೇರ್ಫೋರ್ ಬರೀಬೇಕು ಏನಂತ ಹೇಳಿ, ದೇರ್ಫೋರ್ ಆ ಭಿನ್ನರಾಶಿ ಈಸ್ ಈಕ್ವಲ್ ಟು x ಬೈ y ಈಸ್ ಈಕ್ವಲ್ ಟು x ಈಸ್ ಈಕ್ವಲ್ ಟು ಏನ್ ಫೈಂಡ್ ಔಟ್ ಮಾಡ್ರಿ 7 ಡಿವೈಡೆಡ್ ಬೈ 9 ಆಗಿದೆ. ಫೈನಲ್ ಟಚ್ ಅಪ್ ಮಾಡಬೇಕು, 7 ಡಿವೈಡೆಡ್ ಬೈ 9 ಆಗಿದೆ. ಸಾರಿ, ಎಷ್ಟು ಪಾಯಿಂಟ್ ಕ್ಲಿಯರ್ ಆಯ್ತಾ? ಓಕೆ. ಸೊ 6th ಕ್ವಶನ್ ನೋಡೋಣ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. ಇಲ್ಲಿ ತಂದೆ ಮತ್ತು ಮಗನ ವಯಸ್ಸಿನ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಜೇಕಬನ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗುತ್ತದೆ ಅಂದ್ರೆ 5 ವರ್ಷಗಳ ಬಳಿಕ. ಆಮೇಲೆ ಆಗ 5 ವರ್ಷಗಳ ಹಿಂದೆ ಎಷ್ಟಿತ್ತು, ಜೇಕಬನ ವಯಸ್ಸು ಮಗನ ವಯಸ್ಸಿನ 7ರಷ್ಟಕ್ಕೆ ಅಂತ ಅಲ್ವಾ. ಈಗ ನಾವು ಜೇಕಬನ ವಯಸ್ಸು ಕಂಡಿಡಬೇಕು ಮತ್ತ ಮಗನ ವಯಸ್ಸು ಕಂಡಿಡಬೇಕು. ಇಲ್ಲಿ ನಾವು ಬರೀತೀವಿ ಜೇಕಬನ ವಯಸ್ಸು x ವರ್ಷಗಳಾಗಿರಲಿ. ಮಗನ ವಯಸ್ಸು y ವರ್ಷಗಳಾಗಿರಲಿ. ಆಯ್ತಾ? ಪ್ರಶ್ನೆಯ ಪ್ರಕಾರ ಇದಾದ ಮೇಲೆ ನೋಡ್ರಿ ನಾ ಬರಿತೀನಿ 5 ವರ್ಷಗಳ ಹಿಂದೆ, ಸಾರಿ 5 ವರ್ಷಗಳ ಫಸ್ಟ್ ಬಳಿಕ ತಗೊಂಡಾರ. 5 ವರ್ಷಗಳ ಬಳಿಕ ಅಥವಾ 5 ವರ್ಷಗಳ ನಂತರ ಏನ್ ತಗೊಂತೀರಿ, ಜೇಕಬರ ವಯಸ್ಸು, ಈಸ್ ಈಕ್ವಲ್ ಟು x ಪ್ಲಸ್
5 ವರ್ಷ. ಮಗನ ವಯಸ್ಸು y ಪ್ಲಸ್ 5 ವರ್ಷ. ಕರೆಕ್ಟಾ? ಯಾಕ ಈಗ ಪ್ರೆಸೆಂಟ್ ಇದು ಇಲ್ಲಿ ಹಿಂಗ್ ಬರ್ಕೊಂಡ್ಬರ್ರಿ. ಜೇಕಬರ ಈಗಿನ ವಯಸ್ಸು ಅಂತ ಬರ್ಕೊಂಡ್ಬರ್ರಿ. ಜೇಕಬರ ಈಗಿನ ವಯಸ್ಸು, ಮಗನ ಈಗಿನ ವಯಸ್ಸು ಅಂದ್ರೆ ಪ್ರೆಸೆಂಟೇಜ್ ಆಗುತ್ತೆ ಅಲ್ವಾ? ಸೊ ಅವ್ರಿನಾರ ಜೇಕಬರ ವಯಸ್ಸು ಮಗನ ವಯಸ್ಸಿಗಿಂತ 3ರಷ್ಟಾಗಿರುತ್ತದೆ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗಿರುತ್ತದೆ. ಹಾಗಾದ್ರೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 3y ಪ್ಲಸ್ 15. 3 ಇಂಟು y, 3y, 5 ಮೂರ್ಲಿ 15. ಸೊ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 15 ಮೈನಸ್ 5 ಪ್ಲಸ್ 5 ಈ ಸೈಡ್ ಬಂದಾಗ ಮೈನಸ್. ಸೊ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 15 5 ಹೋದ್ರೆ 10. ಸಮೀಕರಣ 1. ಇದು ಯಾವಾಗಿಂದು? 5 ವರ್ಷಗಳ ಬಳಿಕ. ಈಗ ನೆಕ್ಸ್ಟ್ ಬಂದ್ಬಿಟ್ಟು 5 ವರ್ಷಗಳ ಹಿಂದೆ. ಐದು ವರ್ಷಗಳ ಹಿಂದೆ ಏನು? 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅಂದ್ರೆ ಈಗಿನ ವಯಸ್ಸು ಏನಾಗೈತಿ? ಅದಕ್ಕಿಂತ 5 ವರ್ಷ ಕಡಿಮೆ ವರ್ಷ. ಮಗನ ವಯಸ್ಸು ಇಸ್ ಈಕ್ವಲ್ ಟು y ಮೈನಸ್ 5 ವರ್ಷಗಳು. ಅಲ್ವಾ? ಜೇಕಬ್ರ ವಯಸ್ಸು ಎಕ್ಸ್ ಮೈನಸ್ 5, ಮಗನ ವಯಸ್ಸು y ಮೈನಸ್ 5. ನೋಡ್ರಿ, ಬಳಿಕ ಅಂತ ತಗೊಂಡಾಗ ಈಗಿನ ವಯಸ್ಸಿಗೆ 5 ಆಡ್ ಮಾಡಿದ್ವಿ, ಹಿಂದೆ ಅಂತ ತಗೊಂಡಾಗ 5 ವರ್ಷ ಕಡಿಮೆ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಅವ್ರು ಏನಾಗುತ್ತಾ? ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು y ಮೈನಸ್ 5 ಇಂಟು 7ರಷ್ಟು ಇರುತ್ತದೆ. 7ರಷ್ಟು ಇರುತ್ತದೆ ಅಂತಂದ್ರ ಗುಣಾಕಾರ 7. ಆಯ್ತಾ? ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 7y ಮೈನಸ್ 7 5 35. ಆಯ್ತಾ? ಸೊ ಎಕ್ಸ್ ಮೈನಸ್ 5 ಈಸ್ ಸಾರಿ ಎಕ್ಸ್ ಮೈನಸ್ 7y ಪ್ಲಸ್ 7y ಈ ಸೈಡ್ ಬಂದ್ರೆ ಮೈನಸ್ ಆಯ್ತು. ಸೊ ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ ಆಯ್ತು. ಮೈನಸ್ 35 ಪ್ಲಸ್ 5. ಸೊ ಎಕ್ಸ್ ಮೈನಸ್ 7y ಈಸ್ ಈಕ್ವಲ್ ಟು ಎಷ್ಟಾಯ್ತು? ಮೈನಸ್ 30. ಇಕ್ವೇಶನ್ 2. ಸ್ಟಾಪ್. ಸ್ಟಾರ್ಟ್. ಈಗ ನೋಡಿ, ಸಮೀಕರಣ 2 ಆಯ್ತಾ? ಈಗ ನಾ ತಗೊಂತೇನೆ ಮತ್ತೆ ಸಮೀಕರಣ 1ರಿಂದ. ಸಮೀಕರಣ 1 ಹೇಳ್ತಿ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10. ಎಕ್ಸ್ ಇಸ್ ಈಕ್ವಲ್ ಟು 10 ಪ್ಲಸ್ 3y ಮೈನಸ್ 3y ಈ ಸೈಡ್ ಬಂದ್ರೆ ಪ್ಲಸ್ 3y. ಸಮೀಕರಣ 3. ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 3ನ್ನ ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. ಸಮೀಕರಣ 2 ಏನ್ ಹೇಳ್ತೈತಿ? ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 35. ಎಕ್ಸ್ ಅಂದ್ರೆ ಏನು? 10 ಪ್ಲಸ್ 3y. 10 ಪ್ಲಸ್ 3y ಮೈನಸ್ 7y. ಈ ಎಕ್ಸ್ ಅಂದ್ರೆ 10 ಪ್ಲಸ್ 3y ಆದೇಶ ಮಾಡಿದ್ರಿ ಹೌದಾ? ಈ ಮೈನಸ್ 7y ಬರ್ಕೊಳ್ಳೇಬೇಕು. ದಿಸ್ ಈಸ್ ಈಕ್ವಲ್ ಟು ಮೈನಸ್ 30. ಸೊ 10 ಮೈನಸ್ 7 3 ಹೋದೆಷ್ಟು? ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 30. ಸೊ ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 30 ಮೈನಸ್ ಆಯ್ತು. ಈ ಪ್ಲಸ್ 10 ಈ ಸೈಡ್ ಬಂದ್ರೆ ಏನಾಯ್ತು? ಮೈನಸ್ ಆಯ್ತು. ಸೊ ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 40. y ಈಸ್ ಈಕ್ವಲ್ ಟು ಮೈನಸ್ 40 ಡಿವೈಡೆಡ್ ಬೈ ಮೈನಸ್ 4. ನೋಡಿ, ಮೈನಸ್ ಮೈನಸ್ ಇದ್ದಾಗ ಏನ್ ಮಾಡ್ತೀರಿ? ಕೂಡಿಸ್ತೀರಿ, ಮೈನಸ್ ಹೇಳ್ತೀರಾ. ಆಯ್ತಾ?
ಸೊ ಅದೇ ಮೈನಸ್ 4 ಈ ಸೈಡ್ ಬಂದಾಗ ಏನಾಯ್ತು ಡಿವೈಡೆಡ್ ಬೈ. ಸೊ y ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಹಾಕೊಂಡ್ಲಿ 4 ಹಾಕ್ಲಿ. ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು 10 ಆಯ್ತು. y ಇಸ್ ಈಕ್ವಲ್ ಟು ಯಾರ ವಯಸ್ಸು ಮಗನ ವಯಸ್ಸು ಅಲ್ವಾ, ಮಗನ ವಯಸ್ಸು ಎಷ್ಟೈತಿ 10 ಐತಿ. ಈಗ ನಾ ಏನ್ ತಗೊಂತೀನಿ y ಇಸ್ ಈಕ್ವಲ್ ಟು 10 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನ್ ಹೇಳೈತೆ ನೋಡ್ರಿ, x ಇಸ್ ಈಕ್ವಲ್ ಟು 10 ಪ್ಲಸ್ 3y. ಸೊ x ಇಸ್ ಈಕ್ವಲ್ ಟು 10 ಪ್ಲಸ್ 3 ಇಂಟು 10. x ಇಸ್ ಈಕ್ವಲ್ ಟು 10 ಪ್ಲಸ್ 3 ಹತ್ಲೆ 30. x ಇಸ್ ಈಕ್ವಲ್ ಟು 40. ಇಲ್ಲಿ ಲಾಸ್ಟಿಗೆ ಬರಿಬೇಕು ಏನಂತ, ದೇರ್ ಫೋರ್ ಅಂತ ಬರೋದು ಮಸ್ಟ್ ಅಂಡ್ ಶುಡ್ ಬರಲೇಬೇಕು. ದೇರ್ ಫೋರ್ ಅಂತ ಬರೋದು ಏನ್ ಬರೀಬೇಕು, ಜೇಕಬ್ರ ಈಗಿನ ವಯಸ್ಸು ಎಷ್ಟು 40 ವರ್ಷ, ಮಗನ ಈಗಿನ ವಯಸ್ಸು ಎಷ್ಟು 10 ವರ್ಷ. ಲಾಸ್ಟಿಗೆ ಏನ್ ಮಾಡ್ಬೇಕು ಬರೀಲೇಬೇಕು. ನಾ ಇಲ್ಲಿ ಬರೋದ ನಿಮ್ಗಲ್ಲಿ ಕಾಣಿಸಲ್ಲ, ಅದಕ್ಕೆ ನಾ ಬರೋದಿಲ್ಲ. ನೀವು ಲಾಸ್ಟಿಗೆ ಕೊನೆಗೆ ಎಕ್ಸ್ ಮತ್ತು ವೈ ಫೈಂಡ್ ಔಟ್ ಮಾಡಿದಾಗ ಇಲ್ಲಿ ಏನು ಈ ಅಪ್ಲೈಡ್ ಕ್ವಶನ್ಸ್ ಆಗ ಇಲ್ಲಿ ಏನು ಸ್ಟಾರ್ಟ್ ಮಾಡ್ತೀರಿ ಇಲ್ಲೇ ಕ್ಲೋಸ್ ಮಾಡ್ಲೇಬೇಕು. ಜೇಕಬ್ರ ಈಗಿನ ವಯಸ್ಸು 40 ವರ್ಷ, ಮಗನ ಈಗಿನ ವಯಸ್ಸು 10 ವರ್ಷ. ಓಕೆ ಡನ್.